ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ ನೀವು? ಇದು ಬಂದು ನಿಮಗೆ ಸಿಮೆಂಟ್ ರೋಡು, ಗೌರ್ಮೆಂಟ್ ನಕಾಶೆ ರೋಡು, 33 ಅಡಿ ರೋಡ್ ಇದು. ಈ ರೋಡಿಂದ ಹೊಂದ್ಕೊಂಡಿರೋಂಥ ಜಾಗನೇ ನೋಡಿ. ನಿಮಗೆ ಇದು 18 ಕುಂಟೆ. ಈ ರೋಡಿಂದ ನಿಮಗೆ 8ರಿಂದ 10 ಅಡಿ ರೋಡ್ ಬರುತ್ತೆ. ಇದಕ್ಕೆ ಈ 8ರಿಂದ 10 ಅಡಿ ರೋಡ್ಗೆ ಈ 18 ಕುಂಟೆ ಜಾಗ ಇದೆ ನೋಡಿ. ನಿಮಗೆ ಇಲ್ಲಿವರೆಗೂ ಅಲ್ಲಿಂದ ಒಂದು 50 ಅಡಿ, 8ರಿಂದ 10 ಅಡಿ ರೋಡು. ಮತ್ತು ನಿಮ್ಗೆ ಇಲ್ಲಿಂದ ಲ್ಯಾಂಡ್ ನೋಡಿ, ಅದು ತೆಂಗಿನ ಮರದಿಂದ ಹಿಡ್ದು ನಿಮಗೆ ಮತ್ತು ಇಲ್ಲಿಂದ ಸ್ಟಾರ್ಟ್ ಆಗಿ ಹಿಂಗೇನಿದೆ ಇದು, ಈಗ ಬಂದು ನಿಮಗೆ 3 ಲೈನ್ ತೆಂಗಿನ ಮರ ಬರುತ್ತೆ ನಿಮಗೆ ನೋಡಿ. 1 2 3 ಎಲ್ಲ ಮರಗಳು ಕೂಡ ನಿಮಗೆ 5 ವರ್ಷದ ತೆಂಗಿನ ಮರಗಳು. ಇವೆಲ್ಲ ಮರಗಳಿಗೆ ಆಲ್ರೆಡಿ ಒಂಬಳೆ ಬಿಡ್ತಾ ಇದೆ. ಇನ್ನೇನು ಕೆಲವೆಲ್ಲ ಮರಗಳು ಆಲ್ರೆಡಿ ಮರನೂ ಕೊಟ್ಟಿದೆ, ಒಂದ್ಸಲಿ ಎಲ್ಲ ಬಿಟ್ಟಿದೆ. ಎಲ್ಲ ಸಸಿ ಮರಗಳು. ಈ 18 ಕುಂಟೆ ಜಾಗದಲ್ಲಿ ನಿಮಗೆ 30ಕ್ಕಿಂತ ಜಾಸ್ತಿ ತೆಂಗಿನ ಮರಗಳಿದೆ. ಎಲ್ಲ ಕೂಡ 4ರಿಂದ 5 ವರ್ಷ ತೆಂಗಿನ ಮರಗಳು. ಎಲ್ಲ ಮರಗಳು ಆಲ್ಮೋಸ್ಟ್ ಇವಾಗ ಫಲ ಕೊಡ್ತಾ ಇದೆ ನೋಡಿ. ನಿಮಗೆ ಸ್ಕ್ವೇರ್ ಆಗಿ ಬರುತ್ತೆ ಜಾಗ. ಇದೇನು ಗ್ರೀನ್ ಆಗಿದೆ ನೋಡಿ. ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ಏನು ಗ್ರೀನ್ ಆಗಿದೆ ಅವೆಲ್ಲೂ ಸ್ಕ್ವೇರ್ ಆಗಿ ಬರುತ್ತೆ. ಮತ್ತು ನಿಮ್ಗೆ ಈ ಜಾಗ ಬಂದು ಗ್ರಾಮಗಳಿಗೆ ಸೇರೋವಂಥ ಜಾಗ, ಊರು ಪಕ್ಕದ್ದೇ ಜಾಗ ನೋಡಿ. ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ನಿಮಗೆ ವಿದ್ಯುತ್ಗೆ, ನೀರಿಗೆ ಏನೂ ತೊಂದರೆ ಆಗಲ್ಲ, ಯಾಕಂದರೆ ವಿದ್ಯುತ್ ಕಂಬ ಎಲ್ಲ ಇದೆ. ಮತ್ತು ಅಕ್ಕಪಕ್ಕ ಮನೆ ಇರೋದ್ರಿಂದ ನಿಮಗೆ ಇದು ದೂರ ಇದ್ದರೆ ವಿದ್ಯುತ್ ಸಂಪರ್ಕ ತೊಗೊಳ್ಳೋದು ಕಷ್ಟ ಆಗ್ತಿತ್ತು. ಇದು ಗ್ರಾಮ ಕಡೆ ಆಗಿರೋದ್ರಿಂದ ನಿಮಗೆ ಯಾವುದೇ ಥರದ ವಿದ್ಯುತ್ ತೊಗೊಳಕ್ಕೆ ತೊಂದರೆ ಆಗಲ್ಲ. ಮತ್ತು ನಿಮಗೆ ಈ ಜಾಗ ಬಂದು ಚನ್ನಪಟ್ಟಣಕ್ಕೆ 12 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 10 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಮಳವಳ್ಳಿ ಮತ್ತು ಚನ್ನಪಟ್ಟಣ ರೋಡ್ ಇಲ್ಲಿಂದ 2 ಕಿಲೋಮೀಟ್ರ್ ಇದೆ ಈ ಜಾಗಕ್ಕೆ. ಮತ್ತು ನಿಮ್ಗೆ ಈ ಜಾಗ ಬಂದು LV ಪ್ರಾಪರ್ಟಿ ನೋಡಿ. ಬೆಟ್ಟ ನೋಡಿ ಹೆಂಗಿದೆ, ಎಲ್ಲ ಬೆಟ್ಟ. ಮತ್ತು ಪ್ಯೂರ್ ಕೆಂಪು ಮಣ್ಣು ಈ ಜಾಗ ನೋಡಿ. ಊರು ಪಕ್ಕದ್ದೇ ಜಾಗ ಇದು. ಇದು ಗ್ರಾಮಠಣ ಆಗಿರೋದ್ರಿಂದ ಇದ್ರ ಬೆಲೆ ಫರ್ ಗುಂಟೆ 3 ಲಕ್ಷ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಒಂದು 5ರಿಂದ 10 ಸಾವಿರ ಕಮ್ಮಿ ಆಗ್ಬೋದು. ಇದು ಬಂದು ಗೌಡ್ರದ್ದು, ಮೂಲ ಬಂದು ಜನರಲ್ಲು. ಮತ್ತು ಈ ಮೂಲ ಬಂದು ರೈತರು, ಯಾರು ಥರ ಪರ್ಚೇಸ್ ಮಾಡಿರೋ ಲ್ಯಾಂಡ್ ಅಲ್ಲ ಇದು, ಮೂಲ ಪಿತ್ರಾರ್ಜಿತ. ಮತ್ತು ನಿಮಗೆ ಪರ್ಚೇಸ್ ಮಾಡಿದರೆ ಜಾಸ್ತಿ ಆಯ್ತದೆ. ಇದು ಬಂದು ಮೂಲ ರೈತರ ಹತ್ರನೇ ಇರೋದ್ರಿಂದ ಇದು ನೇರ ಓನರ್ ಇದು. ಯಾರೆಲ್ಲ 20 ಕುಂಟೆ 25 ಕುಂಟೆ ನೋಡ್ತಾ ಇರ್ತೀರ ಅಂಥವ್ರಿಗೆ 18 ಕುಂಟೆ ಒಳ್ಳೆ ಜಾಗ, ಸೂಪರ್ ಅಂತ ಹೇಳ್ಬೋದು. ಒಳ್ಳೆ ಲೊಕೇಶನ್ನು ಮತ್ತು ತುಂಬಾ ನೀಟಾಗಿದೆ, ಚೆನ್ನಾಗಿದೆ. ನಿಮಗೆ 30ಕ್ಕಿಂತ ಜಾಸ್ತಿ ತೆಂಗಿನ ಮರಗಳು ಈ ಜಾಗದಲ್ಲಿದೆ 18 ಕುಂಟೆಯಲ್ಲಿ. ಮತ್ತು ನಿಮಗೆ ಗ್ರಾಮಠಣಕ್ಕೆ ಸೇರುವಂಥ ಜಾಗ ಇದು. ಯಾರು ಚಿಕ್ಕದಾಗಿ ಒಂದು ತೋಟ ಮಾಡ್ಕೋತೀನಿ ಅನ್ನೋರಿಗೆ ಇದಂತೂ ಸೂಪರ್ ಜಾಗ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನಿಮಗೆ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹೋದರೆ, ನಿಮಗೆ ಅರ್ಧ ಕಿಲೋಮೀಟ್ರ್ ಹೋಗಂಗಿಲ್ಲ, ಒಂದು 250ರಿಂದ 300 ಅಡಿಗೆ ಶಿಂಷಾ ಹೊಳೆ ಬರುತ್ತೆ. ಇದು ದೊಡ್ಡ ನೀರಾವರಿಗಂತೂ ಏನೂ ತೊಂದರೆ ಇಲ್ಲ, ತುಂಬಾ ಒಳ್ಳೆ ನೀರು ಸಿಗುತ್ತೆ ಬೋರ್ ಹಾಕಿದ್ರೆ ನೀವು. ಈಗ ಆ್ಯಕ್ಚುಲಿ ಅವರು ಬೇರೆ ಒಂದು ಅವ್ರ ಜಮೀನಿಂದ ಪೈಪ್ ಹಾಕ್ಕೊಂಡು ಇಲ್ಲಿ ನೀರು ಬಿಟ್ಕೊಂಡಿದ್ದಾರೆ. ನೀವೊಂದು ಬೋರ್ ಹಾಕ್ಕೊಂಡ್ರೆ ಆರಾಮಾಗಿ ಒಳ್ಳೆ ನೀರು ಸಿಗುತ್ತೆ. ಯಾಕೆಂದರೆ ಶಿಂಷಾ ಹೊಳೆ ಪಕ್ಕದಲ್ಲೇ ಇರೋದ್ರಿಂದ ನಿಮ್ಗೆ ಒಳ್ಳೆ ನೀರು ಸಿಗುತ್ತೆ ಈ ಜಾಗದಲ್ಲಿ.